ಥರ ಹೆಚ್ಚಿ 4 ಸಲ ತೊಳ್ಕೊಂಬಿಟ್ಟು ಇದನ್ನ ಕುದಿಯೋಕೆ ಇಟ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು. ಇದನ್ನು ಸ್ವಲ್ಪ ಕುದಿಬೇಕು. ಇದು ಹಂಗೆ ಆದರೂ ಕುದಿಯಲ್ಲ. ಇದನ್ನ ಹಾಕಿದ್ರಲ್ಲ ಉಪ್ಪು ಅದರ ಮೇಲೆ ಥರ ಹಿಂಗೆ ಕೈಲೇ ಇದು ಮಾಡಬೇಕು. ಹಿಂಗೆ ಮಾಡಿಬಿಟ್ಟು ಇವಾಗ ಇದು ಹಿಂಗಿದೆಯಲ್ಲ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಇದೆ ಕುದ್ದಿದೆ. ಇದು ಆಫ್ ಮಾಡ್ತಾಯಿದ್ದೀನಿ ನಾನು. ಆಫ್ ಮಾಡಾಯಿತು. ಇವಾಗ ಕುದ್ದಿದೆಯಲ್ಲ, ಇವಾಗನೇ ನಾವು ಈರುಳ್ಳಿ ಟೊಮೊಟೊ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊ ಹೆಚ್ಕೊಂಡಿದ್ದೀನಿ. 2 ಟೊಮೊಟೊ 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಲ್ಲ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನ ಸುಳ್ಕೋಬೇಕು. ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಮಿಕ್ಸಿ ಹಾಕ್ಕೊತೀನಿ. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಇಷ್ಟು ಸಾಕು, ಜಾಸ್ತಿ ಬೇಡ. ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ. ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ, ಕೊಬ್ಬರಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಲ್ಲ. ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ತಗೊಂಡಿತ್ತಲ್ಲ ಇದನ್ನ ಮತ್ತೆ ತೊಳಿಬಾರ್ದು. ತೊಳೆದ್ರೆ ಉಪ್ಪು ಹಾಕಿದ್ವಲ್ಲ ಆ ಉಪ್ಪಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಈ ಥರ ತೊಗೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೋಬೇಕು. ನೀರೆಲ್ಲ ಇಸ್ಕೋಬೇಕು. ಈ ಥರ ಹಾಕ್ಕೋಬೇಕು. ತರಿ ಹಾಕ್ಕೋಬೇಕು. ಜಾಸ್ತಿ ಸಣ್ಣ ಹಾಕ್ಕೊಂಬಿಟ್ರೆ ಏನು ಬಾಯಿಗೆ ಸಿಗಲ್ಲ. ತರಿ ಹಾಕ್ಕೋಬೇಕು. ನಾನು ತರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ ಎಲ್ಲ ಬೆಂದಿದೆಯಲ್ಲ. ಇದು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಕೊಟ್ಟಲ್ಲಿ ಜೀರಿಗೆ ಸಾಸಿವೆ ಹಾಕೋಣ. ಜೀರಿಗೆ ಹಾಕ್ತಾಯಿದ್ದೆ ನಾನು. ಜೀರಿಗೆ ಹಾಕಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಕರಿಬೇವು ಹಾಕಿದ್ದೀನಿ. ಇವಾಗ ಅದು ಹಾಕ್ತಿದ್ದಲ್ಲ, ಇವಾಗ ಇದನ್ನ ಹಾಕ್ಬೇಕು. ಇದನ್ನ ಫ್ರೈ ಮಾಡಿದ ಮೇಲೆ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡಿದ ಮೇಲೆ ಅವಾಗ ಈರುಳ್ಳಿ ಟೊಮೊಟೊ ಹಾಕಬೇಕು. ಹಾಕಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಉಳ್ಸೋಕ್ಕೆ ಖಾರ ನೋಡಿ ಹಾಕ್ಕೋಬೇಕು. ಅದಕ್ಕೆ ನೋಡಿ ಈ ಥರ ಫ್ರೈ ಆಗಿದೆ ಅದು ಮಸಾಲೆ. ಅವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ನೋಡಿ ಟೊಮೊಟೊನ ಹಾಕ್ತೀನಿ. ಇವಾಗ ಹಾಕಾಯಿತು. ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗಿದೆ. ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹೀರೆಕಾಯಿನ, ಅದನ್ನ ಹಾಕ್ಬಿಟ್ಟು ಇವಾಗ ಹೀರೆಕಾಯಿ ಹಾಕಿದ್ದೀನಿ. ಹೀರೆಕಾಯಿ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅವು ಅರ್ಧ ಸ್ಪೂನ್ ಅಷ್ಟು ಹಾಕ್ಬೇಕು. ಏನಕಂದ್ರೆ ಹೀರೆಕಾಯಿ ಎಲ್ಲ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕಿ. 1/4 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. 1/4 ಸ್ಪೂನ್ ಗರಂ ಮಸಾಲ, ಮನೆಯಲ್ಲೇ ಮಾಡ್ಕೊಂಡಿದ್ದು ಗರಂ ಮಸಾಲ ನಾನೆಲ್ಲ ಹಾಕಿದ್ದೀನಲ್ಲ. ಎಲ್ಲ ಇದು ಮಾಡಬೇಕು. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೆ 1 ವಾರ ಮಟ್ಟ ಇಟ್ಕೋಬೋದು. ಇದನ್ನು ఎందుకంటే ಇದಕ್ಕೆ ಏನೂ ಹಾಕಿಲ್ಲ ನಾವು. 1 ವಾರ ಮಟ್ಟ ಇಟ್ಕೋಬೋದು. ನಾನು ಇನ್ನೂ 10 ಸ್ಪೂನು ಹಾಕ್ಕೊತಾ ಇದ್ದೀನಿ. ಅದು ಖಾರ ಹಾಕಿಲ್ಲ ಅದಕ್ಕೆ. ಫ್ರೈ ಕುದೀತಾ ಇದೆ. ಇದಕ್ಕೆ ಇದೇ ಮುಂದೆ ತಟ್ಟೆ ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಆಮೇಲೆ 1 ಸ್ಪೂನ್ ಅಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿದ್ರೆ ನಮ್ಮ ಮನೆಯಲ್ಲೇ ಮಾಡಿದ್ದೀವಿ ಶೇಂಗಾ ಪುಡಿ. ಕುದೀತಾ ಇದೆ. ಇವಾಗ ಶೇಂಗಾ ಪುಡಿ ಹಾಕ್ತೀನಿ. ನೀವು ಕಾಣಿಸ್ತಾ ಇರ್ಬೋದು ನೋಡಿ. ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಇವಾಗ ಇದನ್ನು ಕೊತ್ತಂಬರಿ ಹಾಕಿದ್ದೀನಿ. ಇನ್ನೊಂದು ಟೇಸ್ಟ್ ಬೇಕಂತ ಅಂದರೆ ಇದಿರುತ್ತೆ ಥರ ಕಡ್ಡಿನ ಜಜ್ಜಿ ಹಾಕಬೇಕು. ಸಖತ್ ಟೇಸ್ಟ್ ಬರುತ್ತೆ. ಇದು ಸೀಕ್ರೆಟ್ ಒಂದು. ಇದೆಲ್ಲ ಇದನ್ನ ಚೆನ್ನಾಗಿ ಜಜ್ಜಿ ಹಾಕಿದರೆ ಅಡುಗೆ ಮಾತ್ರ ಸಖತ್ತಾಗುತ್ತೆ. ನೋಡಿ ಈ ಥರ ಜಜ್ಜಿದ್ದೀನಿ. ಇದನ್ನ ನೋಡಿ ಇದಕ್ಕೆ ಹಾಕ್ತೀವಿ. ಅಷ್ಟೇ ಮುಗಿತು. ಹೀರೆಕಾಯಿ ಪಲ್ಯ ರೈಸ್ ಜೊತೆಗೆ, ಚಪಾತಿ ಜೊತೆ ಸಖತ್ತಾಗುತ್ತೆ. ಎಲ್ಲ ಜೊತೆ ತಿನ್ಬೋದು. ರೈಸು, ಚಪಾತಿ, ರೊಟ್ಟಿ ಎಲ್ಲಾದ್ರೂ ಅಕ್ಕಿ ರೊಟ್ಟಿ ಎಲ್ಲ ತಿನ್ಬೋದು. ಚೆನ್ನಾಗಿರುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮಂಜು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.